ಗೋವಿಂದ ಗೋವಿಂದ. ನಾವು ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿಂದ ಸ್ಟೆಪ್ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ ಭಕ್ತರೆಲ್ಲ. 2 3 4 ಏನಪ್ಪಾ ಇದು ಅಂತ ಯೋಚನೆ. ಗೈಸ್ ಊಟ ಅಂತೂ ನೆಕ್ಸ್ಟ್ ಲೆವೆಲ್ ಐತೆ ಗೈಸ್. ಇನ್ನೂ ಯಾರು ಫಸ್ಟ್ ಪಾರ್ಟ್ ನೋಡ್ಕೊಂಡು ಬಂದಿಲ್ಲ, ಫಸ್ಟ್ ಪಾರ್ಟ್ ನೋಡ್ಕೊಂಡು ಬನ್ನಿ, ಆವಾಗಲೇ ನಿಮಗೆ ಈ ಪಾರ್ಟ್ ಅರ್ಥ ಆಗೋದು. ಗೈಸ್ ನೋಡ್ಬೋದು ಇಲ್ಲಿ ನಾವು ವೆಂಕಟೇಶ್ವರ ಸ್ವಾಮಿಯವರ ಪಾದಗಳಿಗೆ ನಾವು ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿಂದ ಸ್ಟೆಪ್ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ ಭಕ್ತರೆಲ್ಲ. ಸೊ ಗೈಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಮೆಟ್ಲದಕ್ಕೆ. 2 3 4 5 6 ಗೈಸ್ 15 ಸ್ಟೆಪ್ಸ್ ಆದಮೇಲೆ ನಮಗೆ ಒಂದು ದೇವಸ್ಥಾನ ನೋಡೋ ಸಿಗುತ್ತೆ. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಆಗಿರುತ್ತೆ. ಗೋವಿಂದ ಗೋವಿಂದ ಗೋವಿಂದ. ಗೈಸ್ ಮೆಟ್ಲು ಹತ್ತದಂಗೆ ನಮಗೆ ಪಕ್ಕದಲ್ಲಿ ಒಂದು ಒಂಥರ ಕಲ್ಲುಗಳೆಲ್ಲ ನೋಡೋಕೆ ಸಿಗ್ತವೆ. ಕಲ್ ಮೇಲೆ ಕಲ್ಲಿಟ್ಟರು ನೋಡೋಕೆ ಸಿಗ್ತವೆ. ಏನಪ್ಪಾ ಇದು ಅಂತ ಯೋಚನೆ ಮಾಡಿದೆ. ಯಾರಿಗೆ ಮನೆ ಕಟ್ಟುವ ಆಸೆ ಇಚ್ಛೆ ಇರುತ್ತೋ ಅವರೆಲ್ಲ ಕಲ್ ಮೇಲೆ ಕಲ್ಲಿಟ್ಬಿಟ್ಟು ಅಂತ ಇಂತಿಷ್ಟು ಅಂತಸ್ತಿನ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿರ್ತಾರೆ. ಅವರೆಲ್ಲ ದೇವರೇ ನಂದು ಆಸೆ ಬೇಗ ಪೂರೈಸು ಅಂದ್ಬಿಟ್ಟು ಈ ಥರ ಕಲ್ ಮೇಲೆ ಕಲ್ಲಿಟ್ಟಿರ್ತಾರೆ ಗೈಸ್. ಇದರಲ್ಲಿ ಕುಂಕುಮ ಮತ್ತು ಅರಿಶಿಣ ಇರುತ್ತೆ. ಸೊ ಇದನ್ನ ನಾವು ಪ್ರತಿಯೊಂದು ಸ್ಟೆಪ್ಸ್ಗೆ ಹಚ್ಕೊಂಡು ಹೋಗ್ಬೇಕು. ನಾನು ತೋರಿಸ್ತೀನಿ ಬನ್ನಿ ನಿಮಗೆ. ¡251, 252. Successfully. Govinda, Govinda. ಗೈಸ್ ಇಷ್ಟು ಕಷ್ಟಪಡೋದಕ್ಕೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಲೇಬೇಕು ನೀವು. ಗೋವಿಂದ ಗೋವಿಂದ.
1,388 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ಇವಾಗ ನಮ್ಮ ತಿಮ್ಮಪ್ಪ ವೆಂಕಟೇಶ್ವರ ಸ್ವಾಮಿಗೆ ದರ್ಶನ ಮಾಡಕ್ಕೆ ಹೋಗ್ತಾ ಇದೀನಿ. ನೋಡೋಣ ಬನ್ನಿ. ತಿರುಮಲ ವೆಂಕಟೇಶ ಸ್ವಲ್ಪ ಕಿವಿ ಕೊಟ್ಟು ಕೇಳಬಾರೆ ಒಂದು ನಿಮಿಷ. ನೋಡ್ತಾ ಇರ್ಬೋದು, ಇವಾಗ ನಾನು ದರ್ಶನಕ್ಕೆ ಬಂದಿದ್ದೀನಿ. ಆಲ್ರೆಡಿ ದರ್ಶನಕ್ಕೆ ಬಂದಿದ್ದೀನಿ. ಸೊ ಇವಾಗಿಂದ ನನಗೆ ಮೊಬೈಲ್ ಅಲೋ ಇರಲ್ಲ. ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಟ್ಟು ಅಲ್ಲಿ ಕೊಡಬೇಕಾಗುತ್ತೆ, ಮೊಬೈಲ್ ಬೂತಲ್ಲಿ ಕೊಡಬೇಕಾಗುತ್ತೆ. ಸೊ ಮೊಬೈಲ್ ಕೊಟ್ಬಿಟ್ಟು ನೆಕ್ಸ್ಟು ಮೊಬೈಲ್ ತೊಗೊಂಬರ್ತೀರಲ್ಲ ಅವಾಗ ಮತ್ತೆ ಸಿಗ್ತೀನಿ ನಿಮಗೆ. ಇಲ್ಲಿವರೆಗೆ ಟೇಕ್ ರೆಸ್ಟ್ ಆ್ಯಂಡ್ ಸಿಟ್ ಬ್ಯಾಕ್, ರಿಲ್ಯಾಕ್ಸ್. ಓಕೆ ಗೈಸ್, ನಿಮ್ಮೆಲ್ಲರ ಪರವಾಗಿ ನಾನು ವೆಂಕಟೇಶ್ವರ ಸ್ವಾಮಿಗೆ ಬೇಡ್ಕೊತೀನಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಚೆನ್ನಾಗಿರಬೇಕು ಅಂತ. ಸರಿ ಗೈಸ್, ನಾನು ಬರ್ತೀನಿ, ದರ್ಶನ ಮಾಡ್ಕೊಂಬರ್ತೀನಿ. ಜಸ್ಟ್ ಇವಾಗ ನಾನು ದರ್ಶನ ಮುಗಿಸ್ಕೊಂಬಂದ್ಬಿಟ್ಟು ಮೊಬೈಲ್ ಬೂತಲ್ಲಿ ಹೋಗ್ಬಿಟ್ಟು ನಾನು ಮೊಬೈಲ್ ತೊಗೊಂಡು ಬಂದೆ. ದರ್ಶನ ಅಂತೂ ಎಷ್ಟು ಸಖತ್ತಾಗಾಯಿತು ಅಂತಂದರೆ ಗೈಸ್, 1 ನಿಮಿಷದವರೆಗೆ ನಂಗೆ ದರ್ಶನ ಸಿಗ್ತು. ಇವತ್ತು ಎಷ್ಟು ನೆಮ್ಮದಿ ಅನ್ನಿಸ್ತಂದರೆ, ಫಸ್ಟ್ ದಿವಸ ಇರೋ ಸ್ಟ್ರೆಸ್ಸು, ಟೆನ್ಷನ್ನು ಎಲ್ಲ ಒಂದೇ ಸತಿಗೆ ಇಳಿದ್ಬಿಡ್ತು. ಐ ಫೀಲ್ ತುಂಬ ನನಗೆ ಖುಷಿ ಆಯಿತು, ನೆಮ್ಮದಿ ಸಿಕ್ತು ಗೈಸ್ ನನಗೆ. ದರ್ಶನ ಮುಗಿಸ್ಕೊಂಬಂದ್ಬಿಟ್ಟು ದರ್ಶನ ಆಗೋಕ್ಕಿಂತ ಮುಂಚೆ ನಮಗೆ ಬಿಸಿಬೇಳೆಭಾತ್ ಕೊಟ್ಟಿದ್ರು. ದರ್ಶನ ಆದಮೇಲೆ ನಮಗೆ ಹುಗ್ಗಿ ಅಂದರೆ ಪಾಯಸ ಕೊಟ್ಟಿದ್ದರು. ಪಾಯಸ ಅಂತೂ ತುಪ್ಪದಲ್ಲಿ ಮಾಡಿದರು. ಎಷ್ಟು ಸಖತ್ತಾಗಿತ್ತು ಅಂತಂದರೆ, ಈ ಥರದ್ದು ಹುಗ್ಗಿ ನಾನು ಲೈಫಲ್ಲೇ ತಿಂದಿಲ್ಲ. ನನ್ನ ನಾಲಿಗೆ ಅಂತೂ ಫುಲ್ ಖುಷಿಯಾಗ್ಬಿಡ್ತು. ಓಕೆ ಗೈಸ್, ಇವಾಗ ನಾವು ತಿರುಪತಿ ಲಡ್ಡು ಥರ ಬಂದಿದ್ದೀವಿ ಗೈಸ್. ಲಡ್ಡು ಗೈಸ್, ಊಟ ಅಂತೂ ನೆಕ್ಸ್ಟ್ ಲೆವೆಲ್ ಐತೆ. ಇವಾಗ ನಾವು ತಿರುಪತಿಯಿಂದ ಹುಡುಕ್ತಾ ಇದ್ದೀವಿ ಬೆಂಗಳೂರಿಗೆ. ಗೈಸ್, ನಾನು ಬೆಟ್ಟದಿಂದ ಕೆಳಗಡೆ ಇಳಿತಾ ಇದ್ದೀನಿ. ಏನು ವ್ಯೂಸ್ ಗುರು ಇದು, ಲೈಟಿಂಗ್ಸ್ ಅದು ನೆಕ್ಸ್ಟ್ ಲೆವೆಲು. ಸಖತ್ತಾಗಿ ಕಾಣಿಸ್ತಾ ಇತ್ತಂದರೆ ಅದ್ಭುತ ಗುರು. ಸೂಪರ್ ಡೂಪರ್ ಅಂತ ಸಖತ್ತಾಗಿ ಕಾಣಿಸ್ತಾ ಇತ್ತು ಗೈಸ್. ನನಗೆ ಹೇಳೋಕ್ಕಾಗ್ತಿಲ್ಲ, ಆ ಥರ ಸಖತ್ತಾಗಿ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ಇದು ಕ್ಯಾಮ್ರಾದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನೀವು ಲೈವ್ ಆಗಿ ನೀವು ಕಣ್ಣಿಂದ ನೋಡ್ತಾ ಇದ್ರೆ ವಾವ್, ಅಲ್ಟಿಮೇಟ್ ಗುರು ಇದು. ಇದು ಮೊಬೈಲ್ಗಳಿಂದ ಕಣ್ಣಾರು ನೋಡಿದ್ರೆ ಎಷ್ಟು ಸಕ್ಕತ್ತಾಗಿರ್ತದೆ ಅಂದರೆ ಫ್ಲೈಟಲ್ಲಿ ಹಾರಿದಾಗ